ವೀಕ್ಷಕರೇ, ಪಂಚರಾಜ್ಯಗಳಲ್ಲಿ ಚುನಾವಣಾ ಕಾವು ಜೋರಾಗಿದ್ದರೆ ತಮಿಳುನಾಡಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಮಲ್ಲಿ, ಕೇರಳ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದ್ದರೆ ಇತ್ತ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಭಾರೀ ರಾಜಕೀಯ ಬಿರುಸಿನ ಚಟುವಟಿಕೆಗಳು ನಡೀತಾ ಇದ್ದಾವೆ. ಹೇಗೋ ಸಿಎಂ ಬದಲಾವಣೆ ವಿಚಾರವನ್ನ ಒಂದಷ್ಟು ದಿನ ತಳ್ಕೊಂಡು ಬಂದರು. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಮುಗಿದೋಗ್ಬಿಡ್ಲಿ ಅಂತ ವೆಯ್ಟ್ ಮಾಡಿದ್ರು. ಈಗ ಪಂಚರಾಜ್ಯಗಳ ಫಲಿತಾಂಶ ಬಂದ್ಬಿಡ್ಲಿ, ಫಲಿತಾಂಶದ ನಂತರ ಏನಾದರೂ ರಾಜಕೀಯ ಭಾರೀ ಬಿರುಸಿನ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದರ ಮೇಲೆ ಹಲವರ ಗುಮಾನಿ ಇದೆ. ರಾಜಕೀಯ ನಾಯಕರ ಕಣ್ಗಳು ಅದರ ಮೇಲೇನೆ ಇವೆ. ರಾಜ್ಯದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂ ರಾಜ್ಯದ ಉಸ್ತುವಾರಿಯನ್ನ ವಹಿಸಿದ್ರು. ಅವರಿಗೆ 2-3 ತಿಂಗಳ ಹಿಂದೆ ಹೈಕಮಾಂಡ್ ಒಂದು ಪ್ಲಾನ್ ಅನ್ನು ಮಾಡ್ತು. ಹೇಗಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಸ್ಸಾಂ ರಾಜ್ಯಕ್ಕೆ ಡೆಪ್ಯೂಟ್ ಮಾಡಬೇಕು, ಅಸ್ಸಾಂ ರಾಜ್ಯದ ಚುನಾವಣಾ ಉಸ್ತುವಾರಿಯಾಗಿ ಮಾಡಿಬಿಟ್ರೆ ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೋಬಹುದು, ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ತಟಸ್ಥವಾಗಿಡಬಹುದು, ಸದ್ಯಕ್ಕೆ ರಾಜಕೀಯ ಚಟುವಟಿಕೆಗಳನ್ನ ತಟಸ್ಥವಾಗಿ ಇಡಬಹುದು ಅನ್ನುವುದು ಹೈಕಮಾಂಡ್ನ ನಿಲುವಾಗಿತ್ತು. ಹಾಗಾಗಿನೇ ಅವರನ್ನ ಅಸ್ಸಾಂ ರಾಜ್ಯಕ್ಕೆ ಡೆಪ್ಯೂಟ್ ಮಾಡಿದ್ರು. ಆದರೆ ಈಗ ಚುನಾವಣಾ ಕಾವು ಮುಗಿತಾ ಇದ್ದಂಗೆ ಡಿ.ಕೆ. ಶಿವಕುಮಾರ್ ಕೂಡ ವಾಪಸ್ಸಾಗಿದ್ದಾರೆ. ವಾಪಸ್ಸಾದ ನಂತರ ದೆಹಲಿಗೂ ಕೂಡ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ನಾನೇನು ದೆಹಲಿಗೆ ಬಹಳ ಇಲ್ಲಿ ವೆದರ್ ಚೆನ್ನಾಗಿದೆ, ಬಹಳ ಉತ್ತಮವಾದ ಗಾಳಿ ಇದೆ, ಬಹಳ ಉತ್ತಮವಾದ ವಾತಾವರಣ ಇದೆ ಅನ್ನುವ ಉದ್ದೇಶದಿಂದ ಬಂದಿಲ್ಲ. ಬದಲಾಗಿ ನಾನು ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡ್ತೀನಿ, ಅಧಿಕಾರ ಹಂಚಿಕೆ ಸೂತ್ರವನ್ನ ಅವ್ರಿಗೆ ನೆನಪಿಸ್ತೀನಿ, ಅಧಿಕಾರ ಹಂಚಿಕೆ ಕೊಡೋದ್ರ ಬಗ್ಗೆ ಅವರ ಗಮನವನ್ನು ಸೆಳಿತೀನಿ, ರಾಜಕೀಯವಾಗಿ ಏನೇನು ಸ್ಟ್ರಾಟಜಿ ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನೋ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಡಿ.ಕೆ. ಬ್ರದರ್ಸ್, ಡಿ.ಕೆ. ಶಿವಕುಮಾರ್ ಅವರ ಜೊತೆ ಅವರ ಸಹೋದರ, ಯಾವಾಗಲೂ ಅವರ ಬೆನ್ನಿಗೆ ನಿಲ್ತಾ ಇರುವಂಥ ಡಿ.ಕೆ. ಸುರೇಶ್, ಬೆಂಗಳೂರು ಮಿಲ್ಕ್ ಫೆಡರೇಷನ್ ಅಧ್ಯಕ್ಷರು ಕೂಡ ಹೌದು ಇವರು, ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಯಾವಾಗಲೂ ನಿಲ್ತಕ್ಕಂಥ ನಾಯಕ ಯಾರು ಅಂತಂದ್ರೆ ಅದು ಬೇರೆ ಯಾರು ಅಲ್ಲ, ಅವರ ತಮ್ಮ ಸುರೇಶ್ ಮತ್ತೆ MLC ರವಿ ಅವರು, ಮತ್ತೆ ಕುಣಿಗಲ್ ರಂಗನಾಥ್, ರಾಮನಗರ ಶಾಸಕರು, ಶಿವಗಂಗಾ ಬಸವರಾಜ್, ಇವರೆಲ್ಲ ಅವರ ಬೆನ್ನಿಗಿರುವಂತಹ ನಾಯಕರು. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಈ ರಾಜಕೀಯ ಬಿರುಸಿನ ನಡುವೆ ಅಥವಾ ಈ ರಾಜಕೀಯ ಬಿರುಸಿನ ಚಟುವಟಿಕೆಗಳ ನಡುವೆ ದೆಹಲಿಯಲ್ಲಿ ಕುಳಿತು ಡಿ.ಕೆ. ಶಿವಕುಮಾರ್ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ರೆ ಕರ್ನಾಟಕದ ಮುಖ್ಯಮಂತ್ರಿ, ಕರ್ನಾಟಕದ ಟಗರು ಸಿದ್ದರಾಮಯ್ಯ ಏನು ಸುಮ್ಮನೆ ಇಲ್ಲ. ಏಕಾಏಕಿ ನಿನ್ನೆ ರಾತ್ರಿ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಆಪ್ತ ಬಳಗದ ಮೀಟಿಂಗ್ ಅದು. ತಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಎಲ್ಲ ನಾಯಕರನ್ನು ಸಿದ್ದರಾಮಯ್ಯ ಅವರು ಕರೆದಿದ್ರು. ಬೆಂಗಳೂರಿನ ವಸಂತನಗರ ಸಮೀಪದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ, ಅಥವಾ ಖಾಸಗಿ ಹೋಟೆಲ್ ಅನ್ನೋದಕ್ಕಿಂತ ಅವರ ಸ್ನೇಹಿತನ ಒಂದು ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ, ರಹಸ್ಯ ಸಭೆಯನ್ನ ಮಾಡಿದ್ದಾರೆ. ಹೇಳಿ ಕೇಳಿ ಇನ್ನೇನು 2 ವರ್ಷ ಮಾತ್ರ ಬಾಕಿ ಇದೆ, 2.5 ವರ್ಷಕ್ಕೆ ಸಿಎಂ ಗದ್ದುಗೆ ಬದಲಾಗಬೇಕು ಅನ್ನುವ ಒಂದು ಟಾಕ್ ಇತ್ತಲ್ಲ ರಾಜ್ಯದಲ್ಲಿ, ಅದೀಗ 3 ವರ್ಷದ ಸಮೀಪಕ್ಕೆ ಬಂದುಬಿಟ್ಟಿದೆ ಬಿಡಿ. ಆದರೆ ಉಳಿದಿರುವ 2.5 ವರ್ಷ ಇವರೇ ಅಧಿಕಾರ ಹಂಚಿಕೆ ಒಪ್ಪಿಕೊಂಡಿಲ್ಲ. ಬದಲಾಗಿ ಇರುವ 2 ವರ್ಷಕ್ಕಾದರೂ ನನಗೆ ಸಿಎಂ ಸ್ಥಾನವನ್ನ ಕೊಡಿ ಅನ್ನೋದು ಡಿ.ಕೆ. ಅವರ ಕೂಗು. ಆದರೆ ಸಿದ್ದರಾಮಯ್ಯ ಅವರು ಇತ್ತ ತಮ್ಮ ಬೇರೆದ್ದೇ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಆಪ್ತ ಸಚಿವರುಗಳ, ಶಾಸಕರುಗಳು ಈ ಮೀಟಿಂಗ್ ಅಲ್ಲಿ ಯಾರು ಕೂಡ ಇರಲಿಲ್ಲ. ಒಬ್ಬರು ಶಾಸಕರಿದ್ರು, KN ರಾಜಣ್ಣ, ಅವರೀಗ ಹಿಂದೆ ಸಚಿವರಾಗಿದ್ದವರು ಕೂಡ ಸಹಕಾರ ಖಾತೆಯನ್ನು ಹೊಂದಿದ್ರು. ಈಗ ಅವರು ಶಾಸಕರಾಗಿ ಮಾತ್ರ ಇದ್ದಾರೆ. ಅವರೊಬ್ಬರನ್ನ ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ಸಚಿವರೇ ಅಲ್ಲಿ ಸೇರಿದ್ರು. ಬಹಳ ಮುಖ್ಯವಾಗಿ ಯಾರ್ಯಾರು ಸೇರಿದ್ರು ಅನ್ನೋದನ್ನ ನೋಡೋದಾದ್ರೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರಿದ್ರು, ಡಾಕ್ಟರ್ ಜಿ ಪರಮೇಶ್ವರ್. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿದ್ರು. ಬೈರತಿ ಸುರೇಶ್ ಯಾವಾಗಲೂ ಸಿದ್ದರಾಮಯ್ಯ ಅವರ ಅಕ್ಕಪಕ್ಕದಲ್ಲೇ ಇರುವಂತ ವ್ಯಕ್ತಿ, ಅವ್ರ ಬಗ್ಗೆನೂ ನಿಮಗೆ ಗೊತ್ತಿದೆ, ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದವರು. H.C. ಮಹದೇವಪ್ಪ ಇದ್ರು, KN ರಾಜಣ್ಣ ಇದ್ರು, ಸತೀಶ್ ಜಾರಕಿಹೊಳಿ ಇದ್ರು, ಜಮೀರ್ ಅಹಮದ್ ಖಾನ್ ವಸತಿ ಸಚಿವರಿದ್ರು. ಜಮೀರ್ ಅಹಮದ್ ಖಾನ್ ಇತ್ತೀಚೆಗೆ ಒಂದಿಷ್ಟು ಸಿಟ್ಟನ್ನು ಕೂಡ ಮಾಡ್ಕೊಂಡಿದ್ರು ಮುಖ್ಯಮಂತ್ರಿಗಳ ಮೇಲೇನೆ, ತಮ್ಮ ಪರವಾಗಿ ಮುಖ್ಯಮಂತ್ರಿಗಳು ನಿಲ್ತಾ ಇಲ್ಲ ಅಂತ. ಆದರೆ ಅವರನ್ನು ಹೇಗೋ ಸಂಭಾಳಿಸುವ ಪ್ರಯತ್ನ ಆಯಿತು. ಈ ಎಲ್ಲ ನಾಯಕರು ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ, ರಹಸ್ಯ ಸಭೆಯನ್ನು ಮಾಡಿದ್ದಾರೆ.
ಡಿನ್ನರ್ ಮೀಟಿಂಗ್ಗೆ ಅಂತ ಸೇರಿದಂಥ ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಾಸಗಿ ವೆಹಿಕಲ್ನಲ್ಲಿ ಆ ಸ್ಥಳಕ್ಕೆ ಹೋಗಿದ್ದಾರೆ. ಯಾವುದೇ ಸರ್ಕಾರಿ ವಾಹನವನ್ನು ಬಳಸದೆ, ಸರ್ಕಾರಿ ಎಸ್ಕಾರ್ಟ್ ಅನ್ನು ಬಳಸದೆ ಹೋಟೆಲ್ಗೆ ಹೋಗಿ ರಾತ್ರಿ ಸುಮಾರು 2-3 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವ ವಿಚಾರ. ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಪ್ರೋಟೋಕಾಲ್ ಇದೆ. ಎಲ್ಲಾದರೂ ಹೋಗಬೇಕು ಅಂದ್ರೆ ಹಿಂದೆ 4 ವಾಹನ, ಮುಂದೆ 4 ವಾಹನ, ಭದ್ರತೆಗೆ ಎಲ್ಲದೂ ಕೂಡ ಅಸೈನ್ಡ್ ಆಗಿರುತ್ತೆ, ಎಲ್ಲದೂ ಕೂಡ ಸೆಟ್ ಆಗಿರುತ್ತೆ. ಮುಖ್ಯಮಂತ್ರಿಗಳು ಎಲ್ಲಾರ ಹೋಗ್ತಾರೆ ಅಂತಂದ್ರೆ ಆ ರೀತಿ ವ್ಯವಸ್ಥೆ ಇರುತ್ತೆ. ಸೊ ಎಸ್ಕಾರ್ಟ್ ಇರುತ್ತೆ, ಭದ್ರತೆಗೆ ಪೊಲೀಸರು ಇರ್ತಾರೆ, ಸ್ಥಳೀಯ ಪೊಲೀಸರು ಕೂಡ ಅಲ್ಲಿ ಜಾಯಿನ್ ಆಗ್ತಾರೆ, ಯಾವ್ಯಾವ ವ್ಯಾಪ್ತಿವರೆಗೂ ಹೋಗಬೇಕು ಅನ್ನೋದು ಕೂಡ ಸೆಟ್ ಆಗಿರುತ್ತೆ. ಆದರೆ ಮುಖ್ಯಮಂತ್ರಿಗಳು ನಿನ್ನೆ ಮನೆಯಿಂದ ಖಾಸಗಿ ವೆಹಿಕಲ್ನಲ್ಲಿ, ತಮ್ಮ ಅಧಿಕೃತ ನಿವಾಸದಿಂದ ಖಾಸಗಿ ವೆಹಿಕಲ್ನಲ್ಲಿ ಈ ಹೋಟೆಲ್ಗೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿದ್ದೇ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ. ಏನೋ ಈ ರಹಸ್ಯ ಮೀಟಿಂಗ್ ಅನ್ನ ರಹಸ್ಯವಾಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ನಾಯಕರು. ಆದರೆ ಈ ವಿಚಾರ ಹೇಗೋ ಮಾಧ್ಯಮಗಳಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಮಾಧ್ಯಮಗಳು ಕೂಡ ಅಲ್ಲಿಗೆ ತಡರಾತ್ರಿ ದೌಡಾಯಿಸುತ್ತೆ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡ್ತಾರೆ. ಇದೇನಂತ ಬಹಳ ಪ್ರಮುಖವಾದ ಮೀಟಿಂಗ್ ಅಲ್ಲ, ಸರ್ಜರಿ ಮಾಡುವಂತ ಮೀಟಿಂಗ್ ಅಲ್ಲ, ಏನೋ ಒಮ್ಮೆ ನಾವೆಲ್ಲ ಸೇರಿದ್ದೀವಿ, ಈಗ ಚುನಾವಣೆ ಮುಗಿದಿದೆ, ಮುಂದಿನ ಯೋಜನೆಗಳ ಬಗ್ಗೆ, ಕಾರ್ಯಯೋಜನೆ ಬಗ್ಗೆ ಮಾತಾಡಬೇಕಿದೆ. ಅಷ್ಟೇ ಅಲ್ಲದೇನೆ ಮುಸ್ಲಿಂ ನಾಯಕರು ತಮ್ಮ ಮೇಲೆ ಬೇಸರವನ್ನು ಮಾಡಿಕೊಂಡಿದ್ದಾರೆ, ಅದನ್ನೂ ಕೂಡ ಸರಿಪಡಿಸುವ ಜವಾಬ್ದಾರಿ ಇದೆ ಅಂತ ಮಾತನ್ನ ತೇಲಿಸುವಂತ ಪ್ರಯತ್ನವನ್ನ ಜಾರಕಿಹೊಳಿ ಅವರು ಮಾಡ್ತಾರೆ. ಇತ್ತೀಚೆಗೆ ಜಾರಕಿಹೊಳಿ ಅವರು DCM ಅವರನ್ನು ಕೂಡ ಭೇಟಿಯಾಗಿದ್ರು. ಇದು ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. DCM ಅವರನ್ನ ಯಾಕೆ ಭೇಟಿಯಾದ್ರು ಜಾರಕಿಹೊಳಿ? ತಾವೇ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆ ಭೇಟಿ ಒಂದು ರೀತಿಯ ರಾಜಕೀಯ ಚರ್ಚೆಗೂ ನಾಂದಿ ಹಾಡಿತ್ತು. DK ಶಿವಕುಮಾರ್ ಡೆಲ್ಲಿಯಲ್ಲಿ ಸ್ಟ್ರಾಟಜಿಯನ್ನ ಆರಂಭಿಸಿದ್ರೆ ಅಥವಾ ನಾಯಕರನ್ನು ಭೇಟಿ ಮಾಡ್ತಾ ಇದ್ರೆ, ತರ ಕೊಡಿ ಅಂತ ಕೇಳ್ತಾ ಇದ್ರೆ, ಇತ್ತ ನಾಯಕರ ಸ್ಟ್ರಾಟಜಿಗಳೇ ಮಾತ್ರ ಬದಲಾಗ್ಬಿಟ್ಟಿದ್ದಾವೆ, ವರಸೆಗಳೇ ಬದಲಾಗಿದ್ದಾವೆ. ಮುಖ್ಯಮಂತ್ರಿಗಳಿಗೆ ಉಳಿದ ನಾಯಕರು, ಉಳಿದ ಸಚಿವರುಗಳು ಯಾವುದೇ ಕಾರಣಕ್ಕೂ ನೀವು CM ಸ್ಥಾನವನ್ನು ಬಿಡೋದಕ್ಕೆ ಒಪ್ಪಬಾರದು. ಒಂದು ವೇಳೆ ನೀವು ಬಿಡೋದಕ್ಕೆ ಒಪ್ಪಿದ್ರೆ ನಾವಂತೂ DK ಶಿವಕುಮಾರ್ ಅವರನ್ನ ಒಪ್ಪಿಕೊಳ್ಳೋದಿಲ್ಲ ಅನ್ನುವ ಸಂದೇಶವನ್ನು ಮುಖ್ಯಮಂತ್ರಿಗಳಿಗೆ ರವಾನಿಸಿದ್ದಾರೆ. ನಿಮ್ಮ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಆಗಿರಬೇಕು. ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾಯಿಸುವುದಕ್ಕೆ ಒಪ್ಕೊಳ್ಬಾರ್ದು. ಈ ಹಿಂದೆ ರಾಜಸ್ಥಾನದಲ್ಲೆಲ್ಲ ಏನಾಗಿತ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಸಚಿನ್ ಪೈಲಟ್ ಮತ್ತೆ ಗೆಹ್ಲೋಟ್ ಅವರ ನಡುವಿನ ಯುದ್ಧದಲ್ಲಿ, ಆ ಸಂದರ್ಭದಲ್ಲಿ ಸಚಿನ್ ಪೈಲಟ್ ಸೋತ್ರು. ಅಲ್ಲಿನ ಬಹುತೇಕ ಶಾಸನ ಸಭೆಯ ನಾಯಕರುಗಳು ಅಥವಾ MLAಗಳು ಸಚಿನ್ ಪೈಲಟ್ ಅವ್ರನ್ನ ಒಪ್ಕೊಂಡಿಲ್ಲ. ಗೆಹ್ಲೋಟ್ ತೆಗೆದ್ರೆ ಬೇರೆಯವ್ರಿಗೇನೆ ನೀವು ಕೊಡಬೇಕು ಅನ್ನುವ ವಾದವನ್ನು ಹೈಕಮಾಂಡ್ ಮುಂದಿಟ್ಟು. ಹಾಗಾಗಿನೇ DK ಶಿವಕುಮಾರ್ ಈಗ ಎಲ್ಲರ ವಿಶ್ವಾಸವನ್ನು ಪಡೆಯೋದಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಕಡೆ ನಾಯಕರನ್ನು ಭೇಟಿ ಮಾಡಿ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಬಣದ ನಾಯಕರ ಬೇಡಿಕೆನೇ ಬೇರೆ ಆಗಿದೆ, ಅಥವಾ ಇವರು ಮಾದಾಸನೆ ಬೇರೆ ಆಗಿದೆ. ನಾವು ಯಾವ ಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರನ್ನು ಒಪ್ಕೊಳ್ಳೋದಿಲ್ಲ. ಒಂದ್ ವೇಳೆ ಮುಂದುವರಿಯೋದಾದ್ರೆ ನೀವೇ ಮುಂದುವರಿಯಬೇಕು, ಇಲ್ಲ ಅಂತ ಅಂದ್ರೆ 2ನೇ ತಲೆಮಾರಿನ ನಾಯಕರಿಗೆ ಬೇರೆಯವರಿಗೆ ಕೊಡಬೇಕು. ದಲಿತ CM ದಾಳವನ್ನ ಈಗ ಪ್ಲೇ ಮಾಡ್ತಾ ಇದ್ದಾರೆ. ಇದು ರಹಸ್ಯ ಮೀಟಿಂಗ್ನ ಇನ್ಸೈಡ್. ಮುಖ್ಯಮಂತ್ರಿಗಳು ನಿನ್ನೆ ಕರೆದಂತ ಮೀಟಿಂಗ್ನಲ್ಲಿ ಈ ಎಲ್ಲಾ ಪ್ರಮುಖ ನಾಯಕರುಗಳು ಇದ್ರು. ಎಲ್ಲರ ಬೇಡಿಕೆ ಒಂದೇ, ನೀವು ಇಳಿಯೋದಕ್ಕೆ ಒಪ್ಪಬಾರದು ಅನ್ನೋದು. ಇದಿಷ್ಟು ಇನ್ಸೈಡ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೇನೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.